ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ರಾಜಧಾನಿ ಟಿವಿಗೆ ನಿಮಗೆಲ್ಲ ಸ್ವಾಗತ. ನೋಡಿ, ಈಗ ಒಂದು ಖಾಲಿ ಇರ್ತಕ್ಕಂಥ ಸ್ಥಾನ ಒಂದು ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು. ಇವತ್ತು ಮಹಿಳಾ ಪ್ರತಿನಿಧಿ ಸಂಪುಟದಲ್ಲಿಲ್ಲ. ಇನ್ನು ನಾವ್ಯಾರು ಮಹಿಳಾ ರೂಪದಲ್ಲಿ ಹೋಗಿ ಆ ಸ್ಥಾನ ಕೇಳುವಂಥದ್ದಕ್ಕೂ ಸಾಧ್ಯ ಇಲ್ಲ. ಅದರಿಂದ ಇವತ್ತು ಅದರ ಆಸೆಯನ್ನು ನಾವು ಬಿಟ್ಬಿಟ್ಟಿದ್ದೀವಿ. ಅದನ್ನು ಮತ್ತೆ ಸಚಿವ ಸ್ಥಾನ ಮತ್ತೊಂದು ಈಗ ಕೇಳುವಂಥ ಮಟ್ಟದಲ್ಲಿ ಅಲ್ಲಿ ಅವಕಾಶಗಳು ಇಲ್ಲ, ಖಾಲಿನೂ ಇಲ್ಲ. ಅದರಿಂದ ಅದರ ಪ್ರಯತ್ನ ನಾವು ಮಾಡ್ತಾಯಿಲ್ಲ. ನಾವು ಆಯಿತು, ಇವತ್ತು ಪಕ್ಷ ಯಾವ ಕಾರಣಕ್ಕೆ ಈ ರೀತಿ ತೀರ್ಮಾನ ಮಾಡ್ತು ಮತ್ತೊಂದು ಅವರೇ ಹೇಳಬೇಕಾಗತ್ತೆ. ಅವರು ಯಾವ ಮಾಹಿತಿಯನ್ನು ಪಡ್ಕೊಂಡಿದ್ರು. ಈಗ ಉದಾಹರಣೆಗೆ ನಂದೇ, ಈಗ ನಮ್ಮ ಜೊತೆಯಲ್ಲಿದ್ದಂಥ ಭಾಳ ಹಲವಾರು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ನನಗೆ ಇವತ್ತು ಕೈ ಬಿಟ್ಟಿದ್ದಾರೆ. ಯಾವ ಕಾರಣಕ್ಕೆ ಕೈ ಬಿಟ್ಟು ಕಾರಣ ಕೊಡಬೇಕಲ್ಲ. ಈಗ ನನ್ನಿಂದ ಏನಾದರೂ ಭ್ರಷ್ಟಾಚಾರ ಆಗಿತ್ತಾ, ನಾನೇನಾದರೂ ಭ್ರಷ್ಟಾಚಾರ ಆರೋಪಕ್ಕೆ ಒಳಗಾಗಿದ್ನಾ, ನಾನು ಇಲಾಖೆಯಲ್ಲಿ ಸರಿಯಾಗಿ ನಾನು ಇಲಾಖೆ ಜವಾಬ್ದಾರಿ ನಿರ್ವಹಿಸಿರಲ್ವಾ, ಇಲ್ಲ ಪಕ್ಷಕ್ಕೇನಾದರೂ ಮುಜುಗರ ಆಗೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ನಾ, ಏನು ನನ್ನಿಂದ ಆಗಿರ್ತಕ್ಕಂಥ ಲೋಪ. ಇವತ್ತು ನನ್ನ ಜೊತೆಯಲ್ಲಿದ್ದಂಥ ನನ್ನ ಆತ್ಮೀಯ ಸ್ನೇಹಿತರು ಸಹೋದ್ಯೋಗಿಗಳಿಗೆ ನೀವು ಅವಕಾಶ ಮಾಡಿಕೊಟ್ಟಿದ್ರೆ ನಾನೇನು ಉತ್ತರ ಕೊಡಲಿ. ಇವತ್ತು ಸಚಿವರಾಗಬೇಕು ಅಂತ ಬಯಕೆ ವ್ಯಕ್ತಪಡಿಸ್ತಾ ಇರ್ತಕ್ಕಂಥವರ ಒಂದು ವಿಚಾರ. ಇವತ್ತು ನಾನು ಸಚಿವನಾಗಿ ನೀವು ಇಡೀ ಏನು ಸಿದ್ದರಾಮಯ್ಯನ ಸಾಹೇಬ್ರವರ ಸಂಪುಟ ಏನಿತ್ತು, ಶಿವಕುಮಾರ್ ಅವರನ್ನು ಹೊರತುಪಡಿಸಿ ನೀವೆಲ್ಲರನ್ನೂ 2.5 ವರ್ಷ ಆಯಿತು ಅಥವಾ 3 ವರ್ಷ ಆಯಿತು ತೆಗೆದು ಎಲ್ಲರೂ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ರೆ ನಾವು ಯಾರೂ ಪ್ರಶ್ನೆ ಮಾಡುವಂಥದ್ದು ಇರಲಿಲ್ಲ. ಇವತ್ತು ನೀವು ಕೆಲವ್ರಿಗೆ ಅವಕಾಶ ಕೊಡ್ತೀರಾ, ಕೆಲವ್ರನ್ನ ತೆಗಿತೀರಾ ಅಂದರೆ ಅದಕ್ಕೊಂದು ಕಾರಣ ಇರಬೇಕಲ್ಲ. ಇಲ್ಲ ನಾವು ಆ ಹುದ್ದೆಗೆ ನಾವು ಯೋಗ್ಯರಲ್ವಾ, ನಮಗೆ ವಿದ್ಯಾರ್ಹತೆ ಇರಲಿಲ್ವಾ, ಆ ಒಂದು ಇಲಾಖೆ ನಿಭಾಯಿಸ್ತಕ್ಕಂಥ ನಮಗೆ ಶಕ್ತಿ ಇರಲಿಲ್ವಾ, ಅಥವಾ ನಾವು ಅದನ್ನು ಸರಿಯಾದ ರೀತಿ ನಿಭಾಯಿಸಲಿಲ್ವಾ, ಇವೆಲ್ಲ ಉದ್ಭವ ಆಗುತ್ತಲ್ಲ. ಇವತ್ತು ಒಳ್ಳೆ ಆತ ನನ್ನ ಜೊತೆಯಲ್ಲಿ ಭಾಳ ಜನಕ್ಕೆ ಈ ಥರ ಭಾಳ ನೋವಾಗಿದೆ. ಈಗ ಒಳಗೆ ಅವರ ಸಾಧನೆಗಳಿಗಿಂತ ನಮ್ಮ ಸಾಧನೆ ಭಾಳ ಕಮ್ಮಿ ಇತ್ತಾ? ಇವೆಲ್ಲ ಪ್ರಶ್ನೆಗಳಿಗೆ ಹೈಕಮಾಂಡ್ ಉತ್ತರ ಕೊಡಬೇಕಾಗುತ್ತೆ. ಅದರಿಂದ ನಾವು ಹೇಳೋವಂಥದ್ದು ಅದನ್ನೆಲ್ಲ ಬೆರೆಸೋಕೆ ಹೋಗೋದಿಲ್ಲ. ಈಗ ನಾವು ಕೇಳ್ತಾ ಇರೋಂಥದ್ದು ಇಷ್ಟೇ, ನಮ್ಮ 2 ಜಿಲ್ಲೆಗಳನ್ನು ಯಾಕೆ ಕಡೆಗಣಿಸಿದ್ರಿ? ಹಂಗಾರೆ ಮುಂದೆ ನಮ್ಮ ಜಿಲ್ಲೆಗಳಿಂದ ಶಾಸಕರು ಆಯ್ಕೆ ಆಗುವಂಥದ್ದು, ಪಕ್ಷದ ಶಾಸಕರು ಆಯ್ಕೆ ಆಗುವಂಥದ್ದು ಬೇಡವಾ? ಯಾವ ರೀತಿ ನಮಗೆ ಅಲ್ಲಿ ಬಲ ಕೊಡ್ತೀರಾ? ಇವತ್ತು ಒಂದು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಯಾರು ಇವತ್ತು ಬೇರೆ ಕಾರಣಗಳಿಗೆ ಮಂತ್ರಿಗಳಾಗಬೇಕು ಅಂತಕ್ಕಂಥದ್ದಲ್ಲ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾನು ಮಂತ್ರಿ ಆಗಿದ್ದೀನಿ. ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ, ನನ್ನ ಜಿಲ್ಲೆ ಬಗ್ಗೆ ಭಾಳ ನಾನು ಮುತುವರ್ಜಿ ವಹಿಸಿ ಭಾಳಷ್ಟು ಕೆಲಸಗಳನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಇವತ್ತು ಅದೇ ರೀತಿ ನಾರಾಯಣಸ್ವಾಮಿ ಅವ್ರಿಗಿದೆ, ನಂಜೇಗೌಡರಿಗಿದೆ, ಮಂಜು ಅವ್ರಿಗಿದೆ, ಇನ್ನೊಬ್ರಿಗಿದೆ, ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಸುಬ್ಬಾರೆಡ್ಡಿ ಅವ್ರಿಗಿದೆ, ಎಲ್ಲರಿಗಿದೆ. ಯಾಕೆ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ನಮ್ಗೆ ಅವಕಾಶ ಬಂದಾಗ ಒಂದು ಒಳ್ಳೆ ಕೆಲಸ ಮಾಡಬೇಕು, 16 ವರ್ಷ ಜನ ನೆನೆಸ್ಕೊಳ್ತಕ್ಕಂಥ ಅಭಿವೃದ್ಧಿ ಕೆಲಸ, ಒಂದು ಚಾಪನ್ನು ಮೂಡಿಸ್ಬೇಕು ಅಂತಕ್ಕಂಥ ಆ ಬಯಕೆ ಇರ್ತದೆ. ಇನ್ನೇನು ಬೇರೆ ಏನು ಉದ್ದೇಶ ಇಲ್ಲ. ನೋಡಿ, ಆ ಥರ ಯಾರು ಗೊತ್ತಿಲ್ಲ, ಆ ರೀತಿ ಯಾರು ನಾವು ಆರೋಪ ಮಾಡೋರಲ್ಲ. ಆ ರೀತಿ ಯಾರಾದರೂ ವಿರೋಧ ಪಕ್ಷದವ್ರು ಹೇಳ್ಕೊಳ್ತಾ ಇದ್ರೆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ನಾವ್ಯಾರು ಸೂಟ್ ಕೇಸು ಮತ್ತೊಂದ್ರ ಬಗ್ಗೆ ನಾವ್ಯಾರು ಇಲ್ಲಿ ಚರ್ಚೆ ಮಾಡುವಂಥವ್ರಲ್ಲ. ನಾವು ಹೇಳ್ತಾ ಇರುವಂಥದ್ದು ನಮ್ಮ ಪಕ್ಷದ ಹೈಕಮಾಂಡ್ ಮೇಲೆ ಭಾಳಷ್ಟು ನಂಬಿಕೆ ಇತ್ತು, ಆದರೆ ಎಲ್ಲೋ ಒಂದು ಕಡೆ ಅದು ಹುಸಿ ಆಗಿದೆ ಅಂತಕ್ಕಂಥ ಬೇಸರ ಇತ್ತು. ಯಾರಿಗೆ ಈಗ ನೋಡಿ, ಈಗ 2.5 ವರ್ಷ ಅಂಥೇಳಿ ಬಹುಶಃ ಈಗ ನಾನು ಕೆಲವರಿಗೆ 2.5 ವರ್ಷ ಅಷ್ಟೇ. ಕೆಲವರಿಗೆ ಈಗ 2 ಪೋರ್ಟ್ಫೋಲಿಯೋ, 3 ಪೋರ್ಟ್ಫೋಲಿಯೋ, 4 ಪೋರ್ಟ್ಫೋಲಿಯೋ. ಈಗ ಎಲ್ಲರದ್ದು ಸಾಧನೆ ಅಥವಾ ಅವರ ಕಾರ್ಯಕ್ಷಮತೆ ಬಗ್ಗೆ ಅಳಿತ ಮಾಡಬೇಕಲ್ವಾ? ಇವತ್ತು ಬರೀ ಸುಧಾಕರ್ಗೆ 2.5 ವರ್ಷ ಅಥವಾ ಪಿರಿಯಾಪಟ್ಟಣ ವೆಂಕಟೇಶಣ್ಣನಿಗೆ 2.5 ವರ್ಷ, ಇನ್ನೊಬ್ರಿಗಿಲ್ಲ ಅಂತ. ಹಂಗಾರೆ ಯಾವ ರೀತಿ? ಹಂಗಾರೆ ನಮಗೇನು ವಿದ್ಯಾರ್ಥಿ ಇಲ್ವಾ? ನಮಗೇನು 75-80 ವರ್ಷ ವಯಸ್ಸಾಗ್ಬಿಟ್ಟಿದ್ಯಾ? ನಾವು ಪ್ರಥಮ ಬಾರಿ ಮಂತ್ರಿಗಳಾಗಿರುವಂಥದ್ದು. ನಾವು 22 ವರ್ಷ ನಾನು ರಾಜಕೀಯ ಕ್ಷೇತ್ರದಲ್ಲಿ ನಾನು 2004ರಲ್ಲಿ ನಾನು ಶಾಸಕ. ಅದರಿಂದ ಎಲ್ಲೋ ಒಂದು ಕಡೆ ಕೆಲವರಿಗೆ 2.5 ವರ್ಷ ಅಂತಕ್ಕಂಥದ್ದು ಕೇವಲ ಅವರ ಏನು ಹೇಳೋಕ್ಕೆ ನಾನು ದುರುದ್ದೇಶದ ಒಂದು ಕಾರಣ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಅದು ಎಲ್ಲರಿಗೂ ಆ ಮಾನದಂಡ ನೀವು ಅನ್ವಯಿಸಿದರೆ ಯಾರ್ದು ತಕರಾರಿಲ್ಲ. ನಾರಾಯಣಸ್ವಾಮಿ ಅವ್ರಿಗೆ ಅವಕಾಶ ಆಗ್ತಿತ್ತು, ಇಲ್ಲ ನಂಜೇಗೌಡರಿಗೆ ಆಗ್ತಿತ್ತು, ಇಲ್ಲ ಮಂಜು ಅವ್ರಿಗೆ ಆಗ್ತಿತ್ತು, ಇನ್ನೊಬ್ರಿಗೆ ಆಗ್ತಿತ್ತು, ಸುಬ್ಬಾರೆಡ್ಡಿಗೆ ಆಗ್ತಿತ್ತು. ನೀವು ಅದನ್ನು ನೀವು ಸರಾಸರಿಯಾಗಿ ಎಲ್ರಿಗೂ ಅನ್ವಯಿಸಬೇಕಾಗಿತ್ತು 2.5 ವರ್ಷ. ಯಾಕೆ ಯಾರಿಗೂ ಅನ್ವಯಿಸಲಿಲ್ಲ ಅದನ್ನು? ಇದು ಎಲ್ಲೋ ಒಂದು ಕಡೆ ನಾವು ಕೇಳೋಕೆ ಹೋದಾಗ ಅದಕ್ಕೆ ಉತ್ತರ ಸಿಗೋದಿಲ್ಲ. ಅದರಿಂದ ನಾವು ಹೇಳೋವಂಥದ್ದು, ಈಗ ಆಗಿರೋಂಥದ್ದು ಆಗೋಗಿದೆ. ಈಗ ನಮ್ಮ ಜಿಲ್ಲೆಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಯಾವ ರೀತಿ ಸರಿಪಡಿಸ್ತೀರಾ? ನಮಗೆ ಗೌರವಗಳು ಸಿಗೋವಂಥ ರೀತಿಯಲ್ಲಿ ನಮ್ಮನ್ನು ಯಾವ ರೀತಿ ನಡೆಸ್ಕೊಳ್ತೀರಾ? ನಾಳೆ ಯಾರೋ ಬರ್ತಾರೆ, ವಾರಕ್ಕೆ 6 ತಿಂಗಳಿಗೆ 1 ದಿನ 2 ದಿನ ಬಂದು ಹೋಗೋವಂಥವ್ರಿಗೆ ಜವಾಬ್ದಾರಿ ಕೊಟ್ಟರೆ ನಾಳೆ ನಮ್ಮ ಜನಕ್ಕೆ ನಾವು ಇವತ್ತು ಎತ್ತಿನ ಒಳ್ಳೆ ನೀರು ಕೊಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ದೀವಿ.
ಇವಾಗ ಆ ಕಾಮಗಾರಿ ತ್ವರಿತವಾಗಿ ಆಗಬೇಕು. ನಾವು ಇವತ್ತು ಭಾಳಷ್ಟು ಅದ್ರ ಕಡೆ ಗಮನ ಕೊಟ್ಟಿದ್ದೀವಿ. ಭೂಸ್ವಾಧೀನ ಪ್ರಕ್ರಿಯೆಗಳಾಗಿದ್ದಾವೆ, ಕಾಮಗಾರಿ ಪ್ರಗತಿ ಆಗಬೇಕಾಗಿದೆ, ವೇಗವಾಗಿ ಆಗಬೇಕಾಗಿದೆ. ನಾಳೆ ನಾವು ಚುನಾವಣೆ ಸಂದರ್ಭದಲ್ಲಿ ಕೇಳ್ತಾರೆ ಜನ ನಮಗೆ. ಇವತ್ತು KC ವ್ಯಾಲಿ ನೀರು ಸರಿಯಾದ ರೀತಿ ಬರ್ತಾ ಇಲ್ಲ, HN ವ್ಯಾಲಿ ನೀರು ಬರ್ತಾ ಇಲ್ಲ. ನಿರಂತರವಾಗಿ ನಾವು ಅದರ ಹಿಂದೆ ಬಿದ್ದು ಮಾಡಿಸ್ತಾ ಇದ್ದೀವಿ. ನಾಳೆ ಬರೋವಂಥವ್ರಿಗೆ ಅದೇ ರೀತಿಯಾದಂಥ ಬದ್ಧತೆ ಇರ್ತದೆ ಅಂತ ಹೆಂಗೆ ಹೇಳ್ತೀರಾ? ಇದೆಲ್ಲ ನಾವು ಜನರಿಗೆ ಉತ್ತರ ಕೊಡಬೇಕಲ್ವಾ? ಅದರಿಂದ ಇವತ್ತು ಸ್ಥಳೀಯವಾಗಿರುವಂಥವ್ರಿಗೆ ಗುರುಸುವಂಥದ್ದು ನಮ್ಮ ಜಿಲ್ಲೆ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗೆ ಇವತ್ತು ವಂಚಿತರಾಗಿದ್ದಾರೆ, ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಮಂತ್ರಿಗೆ ಸ್ಥಾನ ಕೊಟ್ಟಿಲ್ಲ, ಅವರೆಲ್ಲರ ಪರವಾಗಿ ನಾನು ಹೇಳ್ತೀನಿ, ಇದು ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಯಾಕಂದರೆ ಇವತ್ತು ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರಿಗೆ ಜಿಲ್ಲಾ ಮಂತ್ರಿಗಳನ್ನಾಗಿ ಮಾಡಿ ಆ ಜಿಲ್ಲೆಗಳ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಟ್ರೆ ಒಂದು ಸಮಗ್ರವಾದ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯ ಆಗ್ಲಿಕ್ಕೆ ಸಾಧ್ಯ. ಅದು ಬಿಟ್ಟರೆ ಬೇರೆ ಬೂಟಾಟಿಕೆಗೆ ನಾವು ಮಂತ್ರಿಗಿರಿ ಮಾಡ್ದಂಗೆ ಆಗುತ್ತೆ. ಈಗ ನಾವು ನೋಡಿ, ಈಗ ನಾವು ಹೇಳ್ತಾ ಇರೋದು ಇಷ್ಟೇ, ನಾವು ಅದನ್ನೆಲ್ಲ ನಾವಿಲ್ಲಿ ಏನು ಪರಿಹಾರ ಅಂತಕ್ಕಂಥದ್ದನ್ನು ನಾವು ನಮ್ಮ ಹೈಕಮಾಂಡ್ ಅವರು ನಮ್ಮ ಜೊತೆ ಕೂತು ಮಾತಾಡೋಂಥ ಸಂದರ್ಭದಲ್ಲಿ ಅದು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಅಥವಾ ನಮ್ಮ AICC ವರಿಷ್ಠರು ಅವರ ಸಮ್ಮುಖದಲ್ಲಿ ಕೂತಾಗ ಏನೇನು ನಾವು ವಿಚಾರಗಳು ನಾವು ವ್ಯಕ್ತಪಡಿಸಬೇಕು ಅಂತಿದ್ದೀವಿ ಅವ್ರ ಮುಂದೆ ನಾವು ಮುಕ್ತವಾಗಿ ವ್ಯಕ್ತಪಡಿಸ್ತೀವಿ. ಈಗ ನಾವಾಗಿ ಹೋಗಿ ಭೇಟಿ ಆಗೋದಿಲ್ಲ. ಯಾಕಂದರೆ ನಾವು ಯಾರೂ ಕೂಡ ಬರೀ ಪಕ್ಷ ವರ್ತಿಸಿ ಗೆದ್ದಿದ್ದ ಅಲ್ಲ, ಸ್ವಂತ ಹಿಮ್ಮೆಜನೆ ಗೆದ್ದಿದ್ದೀವಿ. ಒಂದು ವೇಳೆ ನಮ್ಮ ಅಹವಾಲನ್ನು ಅವ್ರು ಕೇಳದೆ ಹೋದರೆ ಮುಂದೆ ನಮ್ಮ ನಿರ್ಧಾರ ನಾವು ತಗೊಳ್ತೀವಿ. ಅದನ್ನ ಮುಂದೆ ಹೇಳಿ ತೀರ್ಮಾನ ಮಾಡ್ತೀವಿ. ನೋಡಿ, ಅದನ್ನು ತೀರ್ಮಾನ ಮಾಡ್ತೀವಿ. ನೋಡೋಣ, ಕಾದು ನೋಡ್ತೀವಿ. ಧಾರಾಳ ತಗೊಳ್ಳಿ ಸ್ವಾಮಿ, ಧಾರಾಳ ವಾಪಸ್ ತಗೊಳ್ಳಿ. ಯಾರು ಬೇಡ ಅಂತಾರೆ? ಎಲ್ಲವನ್ನೂ ಧಾರಾಳ ತಗೊಳ್ಳಿ, ಎಲ್ಲವನ್ನೂ ಅವ್ರು ಯಾರು ಬೇಕಾದ್ರೂ ಕೊಡಲಿ, ನಮ್ಮದೇನು ಅಭ್ಯಂತರಗಳಿಲ್ಲ. ಎಲ್ಲ ನಿಗಮಗಳು ವಾಪಸ್ ತಗೊಳ್ಳಿ, ಎಲ್ಲ ನಿಗಮಗಳು ಕೂಡ ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಕೊಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಈಗ ಒಟ್ಟಾರೆಯಾಗಿ ಈಗ ಏನಾಗಿದೆ, ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾರ್ಯಾರು ಬೇಸರ ಹೊಂದಿದ್ದಾರೆ ಅವರೆಲ್ಲರೂ ಇವತ್ತು ನಮ್ಮ ಸಂಪರ್ಕ ಮಾಡ್ತಾ ಇದ್ದಾರೆ. ಇವತ್ತು ನಾವು ಎಲ್ಲರೂ ಒಟ್ಟಿಗೆ ಕೂತು ಒಂದು ಕಡೆ ಪಕ್ಷದ ವರ್ಚಸ್ಸು, ಪಕ್ಷದ ಗೌರವ ಜೊತೆಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಯಾವ ರೀತಿ ವರಿಷ್ಠರು ಸರಿ ಮಾಡ್ತಾರೆ. ಸರಿ ಮಾಡೋದಂದರೆ ಏನು ಮಂತ್ರಿ ಸ್ಥಾನಗಳಾಗಿರುವಂಥವ್ರು ಕಿತ್ಕೊಡಿ ಅಂತಲ್ಲ, ಯಾವ ರೀತಿ ಅದನ್ನು ಸರಿತೂಗಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ನಾವು ಇನ್ನೂ ಹೆಚ್ಚು ಜನ ಶಾಸಕರು ಸೇರಿ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲ, ಈಗಾಗಲೇ ಅವರವರೇ ಪ್ರತ್ಯೇಕವಾಗಿ, ಕೆಲವರೆಲ್ಲ ಸಂಖ್ಯೆ ನಾನು ಹೇಳೋಕ್ಕಾಗೋದಿಲ್ಲ, ಪ್ರತ್ಯೇಕವಾಗಿ ಅವರವರೇ ಅಲ್ಲಲ್ಲೇ ಮಾತಾಡ್ತಾ ಇದ್ದಾರೆ. ಈಗ ನಾವು ಯಾರ್ಯಾರು ಇವತ್ತು ಬಹಿರಂಗವಾಗಿ ಬಂದು ಇವತ್ತು ಪಕ್ಷವನ್ನು ನಾವು ಇವತ್ತು ಒಂದು ನಮ್ಮ ಮನವಿಯನ್ನು ಮಾಡ್ತಾ ಇದ್ದೀವಿ ಪಕ್ಷಕ್ಕೆ, ಬಹುಶಃ ಅವರು ಮಾಡಿದಾಗ ನಾವೆಲ್ಲರೂ ಒಟ್ಟಿಗೆ ಸೇರ್ತೀವಿ, ನಿಮಗೆ ಮಾಹಿತಿ ಕೊಡ್ತೀವಿ. ನಾನು ಅದನ್ನು ಈಗ ಹೇಳೋಕ್ಕಾಗೋದಿಲ್ಲ, ಒಟ್ಟಾರೆ ನಾವು ಹೇಳ್ತೀವಿ. ಸಂಪರ್ಕ ಮಾಡಿದ್ದಾರೆ ಈ ಬೆಳವಣಿಗೆಗಳೆಲ್ಲ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಕನಿಷ್ಠ ಪಕ್ಷ ರಾಜ್ಯ ಮಾತಾಡೋದು ಸಂಪರ್ಕ ಸಾಧಿಸೋದು ಆ ಥರದ್ದು ಏನಾದರೂ ಆಗಿದೆಯಾ? ಇಲ್ಲ ಸರ್, ಆ ಥರದ್ದೇನೂ ಆಗಿಲ್ಲ. ಬಹುಶಃ ಅವ್ರಿಗೆ ನಮ್ಮ ಅಗತ್ಯ ಇಲ್ಲ ಅಂತ ಕಾಣ್ತದೆ. ನೋಡೋಣ, ಅಗತ್ಯ ಇದೆಯೋ ಇಲ್ಲೋ ಅಂತ ಜನ ತೀರ್ಮಾನ ಮಾಡ್ತಾರೆ. ಇಲ್ಲಿ ಇರ್ತಕ್ಕಂಥದ್ದು ಇಷ್ಟೇ, ಚುನಾವಣೆ ಹೊಸ್ತಿಲಲ್ಲಿದ್ದೀವಿ. ಇನ್ನು ಕೇವಲ 1.25 ವರ್ಷ ನಾವು ಮತ್ತೆ ವಿಧಾನಸಭೆ ಚುನಾವಣೆಯನ್ನು ಎದುರಿಸಬೇಕಾಗಿದೆ. ಕಳೆದ 2023ರಲ್ಲಿ ಅವಿಭಜಿತ ಜಿಲ್ಲೆಗೆ ನನಗೆ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯ ವತಿಯಿಂದ ನನ್ನನ್ನು ಮಂತ್ರಿಯಾಗಿ ಮಾಡಿದರು. ಒಳ್ಳೆಯ ಖಾತೆಯನ್ನು ಕೊಟ್ಟಿದ್ದರು. ಅದನ್ನು ನಾನು ಭಾಳ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಈಗ ಆ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಗೆ ಯಾವುದೇ ಸಚಿವ ಸ್ಥಾನ ಕೊಟ್ಟಿರಲಿಲ್ಲ. ನಮ್ಮೆಲ್ಲರ ನಿರೀಕ್ಷೆ ಏನಿತ್ತು, ಮುಂದೊಂದು ದಿವಸ ಅಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಯಾರಿಗಾದ್ರೂ ಒಬ್ಬರಿಗೆ ಅವಕಾಶ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇತ್ತು. ನಮ್ಮ ಜಿಲ್ಲೆಯಲ್ಲೂ ಭಾಳಷ್ಟು ಜನ ನಮ್ಮಲ್ಲಿ ಇರ್ತಕ್ಕಂಥ ಇನ್ನು 2 ಶಾಸಕರು ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದರು. ಸುಬ್ಬಾರೆಡ್ಡಿ ಅವರು, ಪ್ರದೀಪ್, ಇವರೆಲ್ಲ ಕೇಳ್ತಾಯಿದ್ರು. ನಾನು ಸಹ ನನಗೆ ಮುಂದುವರಿಸಿ ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಈಗ ಏನಾಗಿದೆ, ಈಗ ಇಲ್ಲ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ನಿಮ್ಮ ಜಿಲ್ಲೆಯಲ್ಲಿ ಅಂಥೇಳಿ ಮತ್ತೊಬ್ಬರಿಗೆ ಅವಕಾಶ ಕೊಟ್ಟಿದ್ದರೆ ನಮ್ದು ಯಾರ್ದು ತಕರಾರು ಇರ್ತಾ ಇರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಏನಾಗಿದೆ, ಈ ಕಡೆ ಕೋಲಾರಿಗೂ ಅವಕಾಶ ಇಲ್ಲ, ನಮ್ಮ ಚಿಕ್ಕಬಳ್ಳಾಪುರಕ್ಕೂ ಅವಕಾಶ ಇಲ್ಲ. ನಾವು ನಿರಂತರವಾಗಿ ಈ ರೀತಿಯಾದಂಥ ಪರಿಸ್ಥಿತಿಗಳನ್ನು ಎದುರಿಸ್ಕೊಂಡು ಬರ್ತಾಯಿದ್ದೀವಿ. ಈಗ ನನ್ನದೇ ವಿಚಾರ ಹೇಳಬೇಕಾದ್ರೆ, ನಾನು ಜಿಲ್ಲಾ ಮಂತ್ರಿಯಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಭಾಳಷ್ಟು ಕಳಕಳಿಯನ್ನು ಇಟ್ಕೊಂಡು ಹಲವಾರು ಅಭಿವೃದ್ಧಿ ಕೆಲಸಗಳನ್ನು, ಹಲವಾರು
ಯೋಜನೆಗಳನ್ನು ಮಂಜೂರು ಮಾಡಿಸುವಂಥ ಕೆಲಸ ಆಗಿ ಈಗ ಭಾಳಷ್ಟು ಈಗ ಪ್ರಗತಿಯನ್ನು ಸಾಧಿಸಿದ್ದಾವೆ. ಅದ್ರ ಬಗ್ಗೆ ನಾನೀಗ ವಿವರವಾಗಿ ಹೇಳೋಕ್ಕೆ ಹೋಗೋದಿಲ್ಲ. ನಿಮ್ಗೆ ಬೇಕಾದ್ರೆ ಮಾಹಿತಿ ಬೇಕು ಅಂದರೆ ಪಟ್ಟಿ ಸಮೇತ ಕೊಡ್ತೀನಿ. ಆದರೆ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಯವರು ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಕೋಲಾರ ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಅವರಿಗೆ ಏನು ಆ ಜಿಲ್ಲೆಗಳ ಬಗ್ಗೆ, ಆ ಜಿಲ್ಲೆಗಳ ಆಗುಹೋಗುಗಳ ಬಗ್ಗೆ, ಆ ಜಿಲ್ಲೆಯ ಜನರ ನಿರೀಕ್ಷೆಗಳ ಬಗ್ಗೆ, ಆಗಬೇಕಾಗಿರ್ತಕ್ಕಂಥ ಅಥವಾ ಮಂಜೂರು ಮಾಡಿಸ್ಬೇಕಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಯಾವುದೂ ಕಳಕಳಿ ಇರೋದಿಲ್ಲ, ಮಾಹಿತಿ ಇರೋದಿಲ್ಲ. ನಿರಂತರವಾಗಿ ಬೆಂಗಳೂರು ಸಮೀಪ ಇದ್ದು ನಾವು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೀವಿ. ಇವತ್ತು ಕೋಲಾರ ಜಿಲ್ಲೆಯಲ್ಲೂ ಭಾಳ ದೊಡ್ಡ ಮಟ್ಟದಲ್ಲಿ ಕೈಗಾರಿಕಾ ವಲಯಗಳು ಇವತ್ತು ಆಗ್ತಾಯಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ನಾವು ದೊಡ್ಡ ಮಟ್ಟದ ಕೈಗಾರಿಕಾ ವಲಯಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಈಗ ಉದಾಹರಣೆಗೆ ಚಿಕ್ಕಬಳ್ಳಾಪುರದಲ್ಲಿ ಸರಿಸುಮಾರು 8,500ಕ್ಕಿಂತ ಹೆಚ್ಚು ಎಕರೆ ಭೂಮಿ ಇವತ್ತು ವಿವಿಧ ತಾಲೂಕುಗಳಲ್ಲಿ ನಾವು ಕೈಗಾರಿಕೆಗಳಿಗೆ ಇಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಕಾರಣ ನಾವು ನಿರಂತರವಾಗಿ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಜಿಲ್ಲೆ 2 ಜಿಲ್ಲೆಗಳು. ನಮ್ಮಲ್ಲಿ ಭಾಳಷ್ಟು ವಿದ್ಯಾವಂತರಿದ್ದಾರೆ, ಭಾಳಷ್ಟು ಬಡತನದಿಂದ ಬರ್ತಕ್ಕಂಥವ್ರು ಇವತ್ತು IAS, KS, IPS ವಿವಿಧ ಏನು ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರು ತಮಗೆ ಗೊತ್ತಿದೆ. ಇವತ್ತು ವ್ಯವಸಾಯ ಬಿಟ್ಟರೆ ನಮಗೆ ಬೇರೆ ಮಾರ್ಗಗಳು, ಇನ್ನು ಓದೋದು ಬಿಟ್ಟು ವಯಸ್ಸಾಗಿ ಬಿಟ್ಟು ಬೇರೆ ಮಾರ್ಗ ಗೊತ್ತಿಲ್ಲ. ಆದರೆ ಓದಿರೋಂಥವ್ರಿಗೆ ಉದ್ಯೋಗ ಅವಕಾಶಗಳು ಸಿಗದೇ ಇರತಕ್ಕಂಥ ಪರಿಸ್ಥಿತಿ. ಇಂಥದ್ದನ್ನು ನಾವೆಲ್ಲ ಸ್ಥಳೀಯವಾಗಿ ನಾವು ಆಯ್ಕೆ ಮಾಡಿ ಇವತ್ತು ನಾವು ಮುತುವರ್ಜಿ ವಹಿಸಿ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂತಕ್ಕಂಥ ಪ್ರಯತ್ನ. ಈ ರೀತಿಯ ಆಲೋಚನೆಗಳು ಇವತ್ತು ರೇಷ್ಮೆಗೆ ಹೆಸರುವಾಸಿ ನಮ್ಮ ಶಿಡ್ಲಘಟ್ಟ. ಇವತ್ತು ಅಲ್ಲಿ 200 ಕೋಟಿ ಹೈಟೆಕ್ ಸಿರಿಕಲ್ಚರ್ ಮಾರ್ಕೆಟ್ ಕಾಮಗಾರಿ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಹೂವಿಗೆ ಭಾಳ ಫೇಮಸ್ ಆಗಿದೆ. ಅಲ್ಲಿ ಹೂವಿನ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಮಟ್ಟದ ಹೂವಿನ ಮಾರುಕಟ್ಟೆಗೆ ಮಂಜೂರು ಮಾಡಿಸುವಂಥ ಕೆಲಸ ಮಾಡಿದ್ದೀವಿ. ಇನ್ನು ಅದಕ್ಕೆ ಸಂಪೂರ್ಣವಾಗಿ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿಲ್ಲ. ಇವೆಲ್ಲ ಒಂದು ಹಂತಕ್ಕೆ ತಂದಿದ್ದೀವಿ. ನಂದಿ ರೋಪ್ವೇ ಭಾಳಷ್ಟು ಅಡಚಣೆಗಳಲ್ಲಿ ಕೂಡಿರುವಂಥದ್ದನ್ನು ಒಂದು ಹಂತಕ್ಕೆ ತಂದಿದ್ದೀವಿ. ಈಗ ಫೈನಲ್ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕು. ಈ ರೀತಿ ಹಲವಾರು ಯೋಜನೆಗಳು. ಕೋಲಾರಲ್ಲಿ ಮೆಡಿಕಲ್ ಕಾಲೇಜ್ ವಿಚಾರ, ಈ ಥರ ನಾನಾ ರೀತಿಯಾದಂಥ ಇವತ್ತು KC ವ್ಯಾಲಿ, HN ವ್ಯಾಲಿ ಇವೆಲ್ಲ ಯಾರಿಂದ ಆಯಿತು? ಇವೆಲ್ಲ ಯಾರಿಂದ ಆಯಿತು? ಇವೆಲ್ಲ ಸ್ಥಳೀಯವಾಗಿ ನಮ್ಮವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಸರ್ಕಾರಗಳ ಮೇಲೆ ಒತ್ತಡ ತಂದು ಅವನ್ನು ಮಾಡಿಸುವಂಥದ್ದಾಯಿತು. ಹೊರಗಿನಿಂದ ಬರೋರು ಕೇವಲ KDP ಮೀಟಿಂಗ್ ಅಟೆಂಡ್ ಮಾಡ್ತಾರೆ, ಇಲ್ಲ ರಾಷ್ಟ್ರೀಯ ಹಬ್ಬಗಳಿಗೆ ಬರ್ತಾರೆ, ಮಕ್ಕ ತೋರಿಸ್ತಾರೆ, ಒಂದು ಪತ್ರಿಕಾ ಹೇಳಿಕೆ ಕೊಟ್ಟು ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಚುನಾವಣೆ ಹೊಸದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ 2 ಜಿಲ್ಲೆಗಳಿಗೆ ಪ್ರಾಧಾನ್ಯತೆ ಕೊಡದೇ ಇರತಕ್ಕಂಥದ್ದು ಎಲ್ಲರಿಗೂ ಭಾಳ ನೋವಾಗಿದೆ. ಅದು ನನಗೇ ಇರ್ಬೋದು, ಮತ್ತೊಬ್ಬರಿಗೆ ಇರ್ಬೋದು. ಈಗ ನಾರಾಯಣ ಸ್ವಾಮಿಯವರು ಒಂದು ಪ್ರಬಲವಾದ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥವ್ರು. ಈಗ ಅವ್ರಿಗೆ ಭಾಳ ವರ್ಷಗಳಿಂದ ಅವಕಾಶ ಆಗಿಲ್ಲ. ಅವ್ರಿಗೆ ಕೊಟ್ಟಿದ್ರೆ ಯಾರಿಗೂ ಅಭ್ಯಂತರ ಇರಲಿಲ್ಲ. ಈಗ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಾನು ಕೇಳಿದ್ದೆ, ಸುಬ್ಬಾರೆಡ್ಡಿನೂ ಕೇಳಿದ್ರಿಲ್ಲ, ಎಲ್ಲ ಕೇಳಿದ್ರು, ಯಾರಿಗಾದರೂ ಕೊಟ್ಟಿದ್ರೆ ಅಭ್ಯಂತರ ಇರಲಿಲ್ಲ. ಇವತ್ತು ನೀವು ಅದು ಯಾರು ಮಾಡಿದ್ರೂ ಗೊತ್ತಿಲ್ಲ, ಬೇರೆ ಕೆಲವು ಜಿಲ್ಲೆಗಳಿಗೆ, ಸಣ್ಣ ಸಣ್ಣ ಜಿಲ್ಲೆಗಳಿಗೆ 2 ಕೆಲವು ಜಿಲ್ಲೆಗಳಿಗೆ 3 ಸ್ಥಾನಗಳನ್ನು ಕೊಟ್ಟಿದ್ದೀರ. ನಮ್ಗೆ ಯಾರು ವೈಯಕ್ತಿಕವಾಗಿ ಅವರೆಲ್ಲರೂ ನಮಗೆ ಆತ್ಮೀಯ ಸ್ನೇಹಿತರು, ಅವ್ರ ಬಗ್ಗೆ ವೈಯಕ್ತಿಕವಾಗಿ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ನಮ್ಮ ಜಿಲ್ಲೆಗಳ ಪರಿಸ್ಥಿತಿಯನ್ನು ನಾಳೆ ಪಕ್ಷ ಇವತ್ತು ಮತ್ತೆ 2028ರಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ನಾವು ಯಾವ ಹುಮ್ಮಸ್ಸಿನಿಂದ ನಾವು ಕೆಲಸ ಮಾಡಬೇಕಾಗುತ್ತೆ, ನಾವು ನಮ್ಮ ಕಾರ್ಯಕರ್ತರನ್ನು ನಾವು ಯಾವ ರೀತಿ ಹಿಡಿದಿಟ್ಕೋಬೇಕಾಗುತ್ತೆ. ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ನಾವು ಅವ್ರಿಗೇನು ಒಂದು ದಾರಿಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲ ವಿಚಾರಗಳನ್ನು ಈಗ ತಮ್ಮ ಮುಂದೆ ನಾವು ಹೇಳ್ತಾ ಇದ್ದೇವೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ಇವತ್ತು ಭಾಳಷ್ಟು ಚರ್ಚೆಗಳಾಗ್ತಾಯಿದೆ, ರಾಜೀನಾಮೆ ಮತ್ತೊಂದು. ನಾವು ಮತ್ತೊಮ್ಮೆ ಸ್ಪಷ್ಟ ಮಾಡ್ತಾ ಇದ್ದೀವಿ, ನಾವು ಯಾರೂ ರಾಜೀನಾಮೆ ಪ್ರಸ್ತಾಪ ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇರ್ತಕ್ಕಂಥದ್ದು ರಾಜೀನಾಮೆ ನಾವು ಕೊಡುವಂಥ ಪ್ರಸ್ತಾಪ ಉದ್ಭವ ಆಗೋದಿಲ್ಲ. ನಾವೆಲ್ಲರೂ ಇವತ್ತು ಜನರಿಂದ ಶಾಸಕರಾಗಿ ಆಯ್ಕೆ ಆಗಿರುವಂಥದ್ದು, ನಾವ್ಯಾರೂ ಜನರಿಂದ ಮಂತ್ರಿಗಳಾಗಿ ಆಯ್ಕೆ ಆಗಿಲ್ಲ. ನಾವು ಅದರಿಂದ ಆ ಜನರ ಆಶೋತ್ತರಗಳಿಗೆ, ಆ ಜನರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಕರ್ತವ್ಯ ನಮ್ಮ ಮೇಲಿದೆ. ಇವತ್ತು ಪಕ್ಷ ಯಾವ ಕಾರಣಕ್ಕೆ ಈ ತೀರ್ಮಾನ ಮಾಡಿದೆ ಅಂತಕ್ಕಂಥದ್ದು ಅವರೇ ನಮಗೆ ಹೇಳಬೇಕಾಗುತ್ತೆ. ಈಗ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಪಕ್ಷದ ಹೈಕಮಾಂಡ್ ಸಮಯ ತೆಗೆದುಕೊಳ್ತೀವಿ ಅಂತ. ಈಗ ನಾವು ಅವ್ರಿಗೆ ಸಮಯ ಕೇಳೋದಿಲ್ಲ. ಇವತ್ತು ಪಕ್ಷದ ಹೈಕಮಾಂಡ್ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಇವರು ಎಲ್ಲರನ್ನು ಕರೆಸಿ ನಾಳೆ ನಮ್ಮ ಜಿಲ್ಲೆಗಳಲ್ಲಿ ಹಸ್ತಕ್ಷೇಪ ಆಗೋದಿಲ್ಲ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಮುಖಂಡರ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗುತ್ತೆ, ನಮಗೆ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ನಾವು ಜವಾಬ್ದಾರಿ ವಹಿಸ್ತೀವಿ, ಪಕ್ಷ ಸಂಘಟನೆಗೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಡಬೇಕಾಗುತ್ತೆ. ಇವತ್ತು ಭಾಳಷ್ಟು ಜನ ಇವತ್ತು ಪಕ್ಷದಲ್ಲಿ ಆಂತರಿಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಆಗಿದೆ. ಹಿಂದೆ ಇದೇ ರೀತಿ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಗೊಂದಲ ಆಗಿ ಕೆಲವರನ್ನು ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗಳಿಗೆ ಕಳಿಸಿರುವಂಥ ಉದಾಹರಣೆ ಇದೆ. ಮತ್ತೆ ಅವರು ಇಲ್ಲಿ ಹಸ್ತಕ್ಷೇಪ ಮಾಡುವಂಥ ಅವಕಾಶಗಳು ಮತ್ತು ಮಾಡ್ತಾ ಇರ್ತಕ್ಕಂಥ ಉದಾಹರಣೆಗಳಿದ್ದಾವೆ.
ಇವತ್ತು ಈ ರೀತಿ ಆದರೆ ನಾವು ಯಾವ ರೀತಿ ಸದೃಢವಾಗಿ ಪಕ್ಷ ಕಟ್ಟಲಿಕ್ಕಾಗುತ್ತೆ? ನಿರಂತರವಾಗಿ ಈ ರೀತಿ ಸಮಸ್ಯೆಗಳನ್ನು ಎದುರಿಸ್ಕೊಂಡು ನಾವು ಯಾವ ರೀತಿ ಕೆಲಸ ನಿರ್ವಹಿಸಬೇಕಾಗುತ್ತೆ, ಯಾವ ರೀತಿ ಜನರ ಕಷ್ಟಗಳಿಗೆ ಸ್ಪಂದಿಸೋಕ್ಕಾಗುತ್ತೆ ಅಂತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸಮಸ್ಯೆ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.